ಅಷ್ಟರಲ್ಲಿ ಅಸ್ತಮನವಾಯಿತು. ಮಹರ್ಷಿಗಳು ಧ್ಯಾನಕ್ಕಾಗಿ ತೆರಳಿದರು. ಶತ್ರುಘ್ನನು ಸಂಧ್ಯಾವಿಧಿಯನ್ನು ಪೂರೈಸಿ ಸೀತೆಯ ಬಳಿಗೆ ನಡೆದು ಮಕ್ಕಳನ್ನು ಮುದ್ದಾಡಿ ಆಕೆಯ ಮುಂದೆ ಪೂಜ್ಯರಾಡಿದ್ದ ಎಲ್ಲವನ್ನು ಭಿನ್ನಯಿಸಿದನು. ಅಂತೆಯೇ ಮರುದಿವಸ ತಾನು ಮಧುರಾಪುರಕ್ಕೆ ಹೋಗಬೇಕೆಂದು ತಿಳಿಸಿದನು. ತುಸು ಹೊತ್ತಿನಲ್ಲೇ ವಾಲ್ಮೀಕಿಯರೂ ಅಲ್ಲಿಗೆ ಬಂದರು. ಸ್ವಲ್ಪ ಹೊತ್ತು ಅಲ್ಲೇ ಇದ್ದು ಮತ್ತೆ ಅವರಿಬ್ಬರೂ ಬಂದು ಆಹಾರವನ್ನು ತೆಗೆದುಕೊಂಡು ವಿಶ್ರಾಂತಿ ಪಡೆದರು. ಮೂಡುವ ದಿನಮಣಿಯ ಹೊಂಗದಿರ ಕೋಟಿಯ ಸಂಸ್ಪರ್ಶದಿಂದಲೇ ಮುದಗೊಂಡ ಶತ್ರುಘ್ನನು ವಾಲ್ಮೀಕಿಯರು ಧ್ಯಾನವನ್ನು ಮುಗಿಸಿ ಬರುವವರೆಗೆ ಕಾದಿದ್ದು ಅವರ ಅಪ್ಪಣೆಯನ್ನು ಆಶೀರ್ವಾದವನ್ನು ಪಡೆದುಕೊಂಡನು. ಅಂತೆಯೇ ಸೀತಾದೇವಿಗೆ ನಮಸ್ಕರಿಸಿ ಅವಳಿಂದಲೂ ಆಶೀರ್ವಾದವನ್ನು ಅಪ್ಪಣೆಯನ್ನು ಪಡೆದು ಮಕ್ಕಳನ್ನು ಮುದ್ದಿಸಿ ನಿಧಾನವಾಗಿ ಅಲ್ಲಿಂದ ಕಾಲ್ತೆಗೆದು ತನ್ನವರೊಂದಿಗೆ ಆ ಪುಣ್ಯಾಶ್ರಮವನ್ನು ಬಿಟ್ಟು ಮುಂದೆ ನಡೆದನು. ತನಗಾಗಿ ಸಿದ್ಧವಾಗಿದ್ದ ದಿವ್ಯಾಶ್ವಗಳನ್ನಡರಿ ತನ್ನ ಅನುಚರರೊಂದಿಗೆ ಶತ್ರುಘ್ನನು ಅತ್ಯಂತ ವೇಗವಾಗಿ ನಡೆದು ತನ್ನ ಸೈನ್ಯವನ್ನು ಸೇರಿಕೊಂಡನು. ಎಲ್ಲ ಸೈನಿಕರು ತಮ್ಮ ಒಡೆಯನು ಬಂದು ಕೂಡಿಕೊಂಡಾಗ ಗಂಗಾ ಸಂಗಮದ ಸಾಗರದಂತೆ ಹುಚ್ಚೆದ್ದು ಕುಣಿಯಲಾರಂಭಿಸಿದರು. ಆ ಮಹಾಪ್ರಯಾಣವು ಕ್ರಮದಂತೆ ಮುಂದೆ ಮುಂದೆ ನಡೆದು ಯಮುನಾ ತೀರವನ್ನು ಸೇರಿತು. ನೀರಜಲ ಪೂರ್ಣೆಯಾದ ಯಮುನಾ ನದಿಯು ನಿಧಾನವಾಗಿ ಸಾಗರದತ್ತ ಹರಿಯುತ್ತಿದ್ದರೆ ಶತ್ರುಘ್ನನ ಸೈನ್ಯ ಸಾಗರವು ಅತ್ಯಂತ ವೇಗವಾಗಿಯೇ ಬಂದು ಯಮುನಾದಿಯ ದಂಡೆಯನ್ನು ಸೇರಿ ಅರಣ್ಯಮಯವಾದ ಪ್ರದೇಶದಲ್ಲಿ ನಿಲ್ಲಿಸಲ್ಪಟ್ಟಿತು. ಎಲ್ಲರೂ ನದಿಯ ನೀರಿನಲ್ಲಿಳಿದು ಕೈಕಾಲು ಮುಖಗಳನ್ನು ತೊಳೆದುಕೊಂಡು ನೀರನ್ನು ಕುಡಿದು ದಣಿವನ್ನು ಆರಿಸಿಕೊಳ್ಳತೊಡಗಿದರು. ವಿಸ್ತೃತವಾದ ಮಳಲರಾಶಿಯು ನದಿಯ ಉದ್ದಕ್ಕೂ ಹರಡಿತ್ತು. ಅಲ್ಲಲ್ಲಿಯ ಕುರುಚಲು ಕಾಡು ಹಾಗೂ ಹಿಂದೆ ಇವರು ನಡೆದು ಬಂದಿದ್ದ ಆ ನಟ್ಟಡವಿ, ಮುಂದೆ ತುಸು ಇಳಿದೇ ಹರಿಯುತ್ತಿದ್ದ ನದಿ, ಆಚೆಯ ದಡದಲ್ಲಿ ಸಣ್ಣ ದೊಡ್ಡ ಬಂಡೆಗಳು, ಗಿಡಪೊದೆಗಳು, ಆಮೇಲೆ ಭಯಂಕರವಾದ ಕಾಡು, ಹೀಗೆ ಒಂದೇ ಅರಣ್ಯವನ್ನು ಎರಡು ಸೀಳಾಗಿ ವಿಂಗಡಿಸಿಯೇ ಪ್ರವಹಿಸುತ್ತಿದ್ದ ಯಮುನಾ ನದಿಯು ಸುಮಧುರವಾದ ಗಾಂಭೀರ್ಯದಿಂದ ಆಯೆಡೆಯೇ ಹಿರಿಕಿರಿಯ ಬಂಡೆಗಳನ್ನು ಹತ್ತಿಳಿದು ಮುನುಗಿಸಿಯೇ ಮುಂದೆ ಸಾಗುತ್ತಿತ್ತು. ನಿರ್ಜನವಾದ ಪ್ರದೇಶವು ಅಯೋಧ್ಯೆಯ ಸೈನಿಕರ ಸಮಾವೇಶದಿಂದ ಜನ ನಿಬಿಡವಾದರೂ ಮತ್ತಷ್ಟು ಭೀಷಣವಾಗಿ ರಂಜಿಸಿತು. ಅಲ್ಲಿಂದ ಲವಣಾಸುರನ ಪಟ್ಟಣವು ಹೆಚ್ಚು ದೂರವಿಲ್ಲವಾದ ಕಾರಣ ಅದೇ ಸ್ಥಳವನ್ನು ಕಾಡು ಕಡಿದು ಬೇಕಾದ ಹಾಗೆ ಹೊಂದಿಸಿಕೊಂಡು ಸೈನ್ಯದ ಕೇಂದ್ರ ಸ್ಥಳವಾಗಿ ನಿರ್ಮಿಸಿಕೊಂಡರು. ಲೀಲಾಜಾಲವಾಗಿ ನದಿಯನ್ನು ಉತ್ತರಿಸುವುದಕ್ಕೆ ಬೇಕಾದ ತೆಪ್ಪಗಳನ್ನು ಸಾಕಷ್ಟು ಪರಿಮಾಣದಲ್ಲಿ ರಚಿಸಿಕೊಂಡರು. ಆನೆ, ಕುದುರೆ, ರಥಗಳನ್ನು ಕೂಡ ಸಾಗಿಸುವ ಬಗ್ಗೆ ನಿಯತ ಪ್ರಮಾಣದ ತೆಪ್ಪಗಳು ರಚಿಸಲ್ಪಟ್ಟವು. ಅಲ್ಲದೆ ಶತ್ರುವಿನ ಪಟ್ಟಣ ಹಾಗೂ ಅದರ ಸುತ್ತಮುತ್ತಲಿನ ಪ್ರದೇಶಗಳನ್ನು ಚೆನ್ನಾಗಿ ಪರಿಶೀಲಿಸಿ ಬರಲು ಶತ್ರುಘ್ನನು ತಜ್ಞರಾದವರನ್ನು ಅಟ್ಟಿದನು. ಹಾಗೆಯೇ ಹಾವಳಿಗೊಳ್ಳುವ ಋಷಾಶ್ರಮಗಳಿಗೂ ಹೋಗಿ ಅವರಿಂದಲೂ ಸಾಕಷ್ಟು ವಿಷಯಗಳನ್ನು ಸಂಗ್ರಹಿಸಿಕೊಂಡು ಬರತಕ್ಕ ಮುತ್ಸದ್ದಿಗಳನ್ನು ನೇಮಿಸಿದನು. ಸೈನ್ಯದಲ್ಲಿಯೂ ಅನೇಕ ಗುಂಪುಗಳನ್ನು ನಿರ್ಮಿಸಿ ಸುವ್ಯವಸ್ಥೆಗೊಳಿಸಿದನು. ತಾವು ಬಂದಿಳಿದ ಯಾವ ಸಮಾಚಾರವೂ ಶತ್ರುವಿಗೆ ಗೊತ್ತಾಗದಂತೆ ಅಲ್ಲಿಯ ಯಾವತ್ತೂ ವಿಚಾರಗಳನ್ನು ಅರಿತುಕೊಳ್ಳತೊಡಗಿದನು. ಹಾಗೆಯೇ ಮಧುರೆಯ ಪಟ್ಟಣವನ್ನು ನುಗ್ಗಲು ಸಮಯವನ್ನು ಎದುರು ನೋಡುತ್ತಾ ಶತ್ರುಘ್ನನು ತನ್ನ ಪಾಳೆಯದೊಂದಿಗೆ ಅಲ್ಲಿ ಬೀಡು ಬಿಟ್ಟಿದ್ದನು. ಮಧುರೆಯು ರಕ್ಕಸರ ರಾಜ್ಯವಾಗಿದ್ದರೂ ಸಕಲ ಸಂಪತ್ತಿನಿಂದ ಕೂಡಿದ್ದಿತ್ತು. ಅರಮನೆ, ಉದ್ಯಾನ, ಪುಷ್ಕರಿಣಿ, ರಾಜಬೀದಿಗಳು, ಕೋಟೆ ಕೊತ್ತಲಗಳು, ನಾನಾ ಶಿಲ್ಪದೋತಕವಾದ ಕಟ್ಟಡಗಳು, ಸುವ್ಯವಸ್ಥಿತವಾದ ನಾಗರಿಕ ವಠಾರಗಳು, ಅಂಗಡಿಗಳು ಅಲ್ಲಿ ನೆಲೆಗೊಂಡಿದ್ದವು. ಮಧುವಿನ ಕಾಲದಲ್ಲಿ ಸುಯೋಗ್ಯವಾಗಿ ನಿರ್ಮಾಣಗೊಂಡಿದ್ದ ಆ ಪಟ್ಟಣವು ಅವನ ಮಗನ ಆಳ್ವಿಕೆಯಲ್ಲಿ ರಾಜನಿಗೆ ತಕ್ಕಂತೆ ವಿಲಾಸಮಯವಾಗಿ ರೂಪಿಸಲ್ಪಟ್ಟಿತ್ತು. ಅನೇಕ ದಿವಸಗಳವರೆಗೆ ಸಮಯ ಕಾಯುತ್ತಿದ್ದ ಶತ್ರುಘ್ನನಿಗೆ ಒಂದು ದಿನ ಮುಂಜಾನೆ ಲವಣಾಸುರನು ನೇಮಿತ ಪರಿವಾರದೊಂದಿಗೆ ಬೇಟೆಗೆ ಹೊರಟುದು ತಿಳಿದು ಬಂತು. ಅದೇ ಸಂಧಿಯನ್ನು ಸದುಪಯೋಗಪಡಿಸಿಕೊಳ್ಳುವುದಕ್ಕಾಗಿ ಶತ್ರುಘ್ನನು ತನ್ನ ಸೈನ್ಯವನ್ನು ಮುನ್ನಡೆಸಿ ಮಧುರಾಪಟ್ಟಣವನ್ನು ಮುತ್ತಿದನು. ಇದ್ದಕ್ಕಿದ್ದಂತೆಯೇ ಶತ್ರುಭೀತಿಯಿಂದ ತತ್ತರಿಸಿ ಹೋದ ಅಲ್ಲಿಯ ಜನರು ಏನು ಮಾಡುವುದಕ್ಕೂ ದಾರಿಗಾಣದಾದರು. ತಮ್ಮ ರಾಜನು ಪಟ್ಟಣದಲ್ಲಿಲ್ಲದೆ ತಾವು ಕೆಟ್ಟು ಹೋದೆವು ಎನ್ನುವಷ್ಟು ಅವರಿಗೆ ಭಯವು ಆವರಿಸಿತು. ಶತ್ರುಘ್ನನು ಪ್ರಚಂಡ ಸಾಹಸದಿಂದ ಕೋಟೆಯನ್ನು ಒಂದು ಕಡೆ ಮುರಿದಿಕ್ಕಿ ಒಳಪ್ರವೇಶ ಮಾಡಿ ಅರಮನೆಯನ್ನು ಸುತ್ತುಗಟ್ಟಿ ನಿಂತನು. ಎಷ್ಟೋ ಕಾಲದಿಂದ ಶತ್ರುಗಳ ಬಾಧೆಯಿಲ್ಲದೆ ನಿರ್ಭಯವಾಗಿದ್ದ ಲವಣಾಸುರನಲ್ಲಿ ವಿಶೇಷವಾಗಿ ಸೈನ್ಯ ಸಂಗ್ರಹವಿರಲಿಲ್ಲ. ಏನೋ ಅಷ್ಟಷ್ಟು ಮಂದಿಯನ್ನು ಮಾತ್ರ ನಿರ್ವಹಿಸಿಕೊಂಡಿದ್ದನು. ಅದರಲ್ಲಿಯೂ ಒಂದು ವಿಭಾಗವನ್ನಾರಿಸಿ ಅದರೊಂದಿಗೆ ಅವನು ಆ ದಿನ ಬೇಟೆಗೆ ಹೋಗಿದ್ದನು. ಹಾಗಾದುದರಿಂದ ಶತ್ರುಘ್ನನಿಗೆ ಅಲ್ಲಿದ್ದ ನಗರ ಸಂರಕ್ಷಕರನ್ನು ಸೈನಿಕರನ್ನು ಕೊಂದು ಕೆಡವುವುದಕ್ಕೆ ಹೆಚ್ಚು ಹೊತ್ತು ಬೇಕಾಗಿ ಬರಲಿಲ್ಲ. ಮಧ್ಯಾಹ್ನದ ಒಳಗಾಗಿಯೇ ನಗರವಿಡೀ ಶ್ರೀರಾಮನ ತಮ್ಮನ ಕೈವಶವಾಯಿತು. ಅನೇಕ ಮಂದಿ ಕಂಡ ಕಡೆ ಓಡಿ ಹೋದರು. ಇನ್ನನೇಕರು ಲವಣಾಸುರನಲ್ಲಿ ದೂರಿಕೊಳ್ಳಲು ಓಡಿದ್ದರು. ಅಕಾಲದಲ್ಲಿ ಬಂದೊದಗಿದ ವಿಪತ್ತನ್ನು ಕೇಳಿ ಲವಣಾಸುರನು ಅತ್ಯಂತ ಕ್ರುದ್ಧನಾಗಿ ತನ್ನವರೊಂದಿಗೆ ಒಮ್ಮೆಲೇ ಪಟ್ಟಣಕ್ಕೆ ಬಂದನು.
ಬಂದು ನೋಡುವುದೇನು? ಶತ್ರುವು ಊಹನೆಗೂ ಮೀರಿ ವಿಜಯಿಯಾಗಿ ವಿಜೃಂಭಿಸುತ್ತಿದ್ದನು. ಸಹಿಸದಾದ ಲವಣನು ಇದ್ದ ಸೈನ್ಯದೊಂದಿಗೆ ಯುದ್ಧವನ್ನು ತೊಡಗಿದನು. ಏನು ಹೇಳಲಿ ಅವನ ದುಸ್ಥಿತಿಯನ್ನು? ತನ್ನರಮನೆಯಿಂದ ತಾನು ಮುಂಜಾನೆ ಸುಖವಾಗಿ ಬೇಟೆಗೆಂದು ಹೊರಟು ಹೋಗಿದ್ದನು. ಬರುವಾಗ ತನ್ನ ಬರುವಿಕೆಯನ್ನೇ ತಡೆದು ಪಟ್ಟಣವನ್ನೆಲ್ಲ ವೈರಿಗಳು ಸ್ವಾಧೀನಪಡಿಸಿಕೊಂಡು ಬೇಕಾದ ಕಡೆ ಹೋಗುವುದಕ್ಕೆ ಸಾಧ್ಯವಿಲ್ಲವಾಗಿತ್ತು. ತಾನಾಳಿದ್ದ ತನ್ನ ರಾಜ್ಯದಲ್ಲಿ ತನ್ನ ಮನೆಯ ಮುಂದೆ ತನಗೆ ಹೀಗಾದುದನ್ನು ನೆನೆಸಿಕೊಂಡು ಅವನು ತೀರಾ ಇಳಿದು ಹೋದನು. ಅಷ್ಟರಲ್ಲಿ ಶತ್ರುಘ್ನನ ಪೂರ್ವಸೂಚನೆಯಂತೆ ಅವನ ಮತ್ತೆರಡು ಸೇನಾ ವಿಭಾಗಗಳು ಬಂದು ಹೊರಗಿನಿಂದ ಆಚೀಚೆಗಳಲ್ಲಿ ಲವಣಾಸುರನ ಸೈನ್ಯವನ್ನು ಘಾಸಿಗೊಳಿಸಲು ತೊಡಗಿದವು. ಒಳಗಿನಿಂದ ಸ್ವಯಂ ಶತ್ರುಘ್ನನು ಪಡೆಸಹಿತ ನಿಂತು ಬಂದವರನ್ನು ಹಿಂದೆ ದೂಡುತ್ತಿದ್ದನು. ಹಿಂದಿನಿಂದ ಅವನದೇ ಸೈನ್ಯವು ರಕ್ಕಸರನ್ನು ಹೊಡೆದು ಮುಂದಟ್ಟುತ್ತಿತ್ತು. ಮುಂದೆಯೂ ನುಗ್ಗಲಾರದೆ ಹಿಂದೆಯೂ ಓಡಿ ಹೋಗಲಾರದೆ ಲವಣಾಸುರನ ಸೈನಿಕರು ತತ್ತರಿಸಿ ಹೋದರು. ಸೈನ್ಯವು ನಿಮಿಷ ನಿಮಿಷಕ್ಕೂ ಬೇಸಿಗೆಯ ನದಿಯಂತೆ ಬತ್ತುತ್ತಲೇ ಇತ್ತು. ಬೇಟೆಗಾಗಿ ಹೋಗಿದ್ದವನಲ್ಲಿ ಎಷ್ಟು ಸೈನ್ಯವಿದ್ದೀತು? ಇದ್ದದ್ದರಿಂದಲೇ ಸಂಧ್ಯಾಕಾಲದವರೆಗೆ ಲವಣನು ಹೋರಾಡಿದನು. ತನ್ನ ಎಲ್ಲ ಸೈನ್ಯವನ್ನು ಕಳೆದುಕೊಂಡನು. ಆದರೂ ವೀರಾವೇಶದಿಂದ ಒಮ್ಮೆ ಅರಮನೆಯನ್ನು ನುಗ್ಗಿ ಆ ಶೂಲವನ್ನು ತೆಗೆದುಕೊಳ್ಳಬೇಕೆಂದು ಪ್ರಯತ್ನಿಸಿದನು. ಅದನ್ನೇ ಬಹುಚತನದಿಂದ ನಿರೀಕ್ಷಿಸುತ್ತಿದ್ದ ಶತ್ರುಘ್ನನು ಅವನನ್ನು ತಡೆದನು. ಇಬ್ಬರಿಗೂ ಕೈಗೆ ಕೈಯೆತ್ತಿ ಭಯಂಕರವಾದ ಯುದ್ಧವು ಪ್ರಾರಂಭವಾಯಿತು. ಸರಿ ಮಿಗಿಲೆನಿಸಿ ಹೊಯ್ದಾಡಿದರು. ಆದರೇನು? ಎಲ್ಲ ಬಲವಿದ್ದು ಅದರ ಉಪಯೋಗಕ್ಕೆ ಅಸ್ತ್ರವಿಲ್ಲದೆ ಆಸ್ಪದವಿಲ್ಲದೆ ಇದ್ದುದು ಒದಗದೆ ತೀರ ಹತಾಶನಾದ ಲವಣನು ಹಿಮ್ಮೆಟ್ಟಬೇಕಾಯಿತು. ಶತ್ರುಘ್ನನು ಮುನ್ನುಗ್ಗಿ ಅವನನ್ನು ತನ್ನ ನಾನಾ ಮಂತ್ರಾಸ್ತ್ರಗಳಿಂದ ತುಡುಕಿದನು. ಲವಣನಿಗೆ ಅದನ್ನು ಸಹಿಸಿಕೊಳ್ಳಲಾಗಲಿಲ್ಲ. ಇನ್ನು ಹೋರಾಡುತ್ತಲೇ ಜೀವ ಬಿಡುವುದೆಂದೇ ಉಳಿದಿತ್ತು. ಅಷ್ಟರಲ್ಲಿ ಅರಮನೆಯೊಳಗಿದ್ದ ಅವನ ಪತ್ನಿಯು ಮಂದಾವ ಉಪಾಯವನ್ನು ಕಾಣದೆ ಆ ಶೂಲವನ್ನು ತೆಗೆದುಕೊಂಡು ಮಹಡಿಯನ್ನೇರಿ ಅದು ಲವಣಾಸುರನಿಗೆ ದೊರಕುವ ಹಾಗೆ ಎಸೆದು ಬಿಟ್ಟಳು. ದೈವಾನುಗ್ರಹದಿಂದ ಅತ್ತಲೇ ದೃಷ್ಟಿಸಿದ ಶತ್ರುಘ್ನನ ಅಂಗರಕ್ಷಕನು ತತ್ಕ್ಷಣವೇ ಅದನ್ನು ಶತ್ರುಘ್ನನಿಗೆ ಸೂಚಿಸಲು ಅವನು ನಿಮಿಷ ಮಾತ್ರದಿಂದ ಶ್ರೀರಾಮನಿಂದ ಅನುಗ್ರಹಿತವಾದ ರುದ್ರ ಅಸ್ತ್ರವನ್ನೆಸೆದು ಪ್ರಯೋಗಿಸಿಬಿಟ್ಟನು. ಆ ಮಹಾಮಂತ್ರಾಸ್ತ್ರವು ಶೂಲವನ್ನು ಮುರಿದಿಕ್ಕಿ ಲವಣಾಸುರನ ವಕ್ಷಸ್ಥಲವನ್ನು ಸೇರಿತು. ಆಗಲೇ ಕಡಿಗೊಂಡ ಶೂಲವು ಅವನ ಮೈಮೇಲೆಯೇ ಬಿತ್ತು. ಆದುದರಿಂದ ತನಗೆ ಪ್ರಾಪ್ತಿಸಿದ್ದ ಶಿವಾನುಗ್ರಹವೇ ಮಾರಕವಾಗಿ ಶತ್ರುಘ್ನನ ರುದ್ರಶಕ್ತಿಯೇ ನಿಮಿತ್ತವಾಗಿ ಲವಣಾಸುರನು ತನ್ನ ಅರಮನೆಯ ಮುಂದುಗಡೆಯೇ ಬಿದ್ದು ಪ್ರಾಣಬಿಟ್ಟನು. ಜೀವದಂದು ಉಳಿದಿದ್ದ ರಕ್ಕಸರು ಆಗಲೇ ದಾರಿ ಸಿಕ್ಕತ್ತ ಓಡಿ ಹೋದರು. ಮತ್ತೆ ಶತ್ರುಘ್ನನ ಸೂಚನೆಯಂತೆ ಓಡು ಹೋಗುವವರನ್ನು ಯಾರೂ ತಡೆಯಲಿಲ್ಲ. ಅರಮನೆಯ ಒಳಗಿದ್ದ ಎಲ್ಲ ಸ್ತ್ರೀಯರೂ ಪುರುಷರೂ ಲವಣಾಸುರನು ಬಿದ್ದುದನ್ನು ನೋಡಿ ಗುಪ್ತದ್ವಾರದಿಂದ ಓಡಿ ಹೋಗಿದ್ದರು. ಶತ್ರುಘ್ನನು ಶತ್ರುವು ನಾಶವಾದ ಮೇಲೆ ಅಲ್ಲಿರದೆ ತನ್ನ ಸೈನ್ಯದೊಂದಿಗೆ ಅದೇ ರಾತ್ರಿ ಯಮುನಾ ತೀರವನ್ನು ಸೇರಿದನು. ರಕ್ಕಸನು ನಾಶವಾದುದನ್ನು ಕೇಳಿ ತಮ್ಮ ಬಾಧೆಯು ತೀರಿತೆಂದು ತಪಸ್ವಿಗಳೆಲ್ಲ ಬಂದು ಶತ್ರುಘ್ನನನ್ನು ದಿವ್ಯಾಶೀರ್ವಾದಗಳನ್ನಿತ್ತು ಹರಸಿದರು. ವಿ ಎನ್ ಭಾಗವತ್ ಬರ್ಪಳ್ಳಿ.